ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣದಲ್ಲಿ ಡಿಕೆಶಿ ಮೇಲೆ ಆರೋಪ ವಿಚಾರ ಸಂಬಂಧ ಯಾದಗಿರಿಯಲ್ಲಿ ಸಚಿವ ಶರಣಬಸಪ್ಪ ದರ್ಶನಾಪುರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಡಿಕೆ ಶಿವಕುಮಾರ್ ಅವರ ಮಾತು ಕೇಳಿ ಅಶ್ಲೀಲ ವಿಡಿಯೋ ಮಾಡ್ಕೊಂಡ್ರ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿಡಿಯೋ ಯಾರು ಮಾಡಿದ್ದಾರೆ, ಅವನೇ ವಿಡಿಯೋ ಮಾಡಿಕೊಂಡು ಈಗ ಬೇರೆಯವರ ಮೇಲೆ ಹಾಕ್ತಾ ಇದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಡಿಕೆ ಶಿವಕುಮಾರ್ ಮಾತು ಕೇಳಿಸಿದ ಸೆಕ್ಸ್ ಮಾಡ್ತಕ್ಕಂಥ ವಿಡಿಯೋ ಅವ್ನು ಮಾಡಿಲ್ಲ. ಇದು ಡಿಕೆ ಶಿವಕುಮಾರ್ ಮಾತು ಕೇಳಿಸಿಂದ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ನೀವು ಸೆಕ್ಸ್ ಸ್ಕ್ಯಾಂಡಲ್ ಮಾಡ್ಕೊಂಡು ಮಂದಿ ಹೆಣ್ಮಕ್ಳು ಅಂತೀರಿ ವಿಡಿಯೋ ತೆಗಿ ಅಂತ ಹೇಳ ನಾನು. ಡಿಕೆ ಶಿವಕುಮಾರ್ ಯಾರು ತೆಗೆದವ್ರು ವಿಡಿಯೋ ಅವನೇ ಮಾಡ್ಕೋಣ ಹೌದಿಲ್ಲ. ಮತ್ತೆ ಹೊರಗೆ ಹಾಕಿದಾರೆ ಯಾರು? ಏನ್ ಡಿಕೆ ಶಿವಕುಮಾರ್ ನಾವು ಎಲ್ಲಿರೋ ಬತ್ತೆ ಓಡಾಡೋತ್ತಿಗೆ ಏನು ಫೋಟೋ ತೆಗದಾರ ಅವ್ರದ್ದು? ಅವರೇ ಎಲ್ಲ ಮಾಡ್ಯಾರ. ಈಗ ಬೇರೆ ಮ್ಯಾಗ ಹಾಕ್ತಾರೆ. ಈಗ ಇಷ್ಟು ವಿಡಿಯೋ ಮಾಡ್ಯಾನ, ಆದ್ರೆ ಎಷ್ಟು ಮಂದಿ ಹೆಣ್ಮಕ್ಳು ಇದ್ದಿರ್ಬೇಕು? ಎಲ್ಲಾರು ಈಗ ಬಿಜೆಪಿ JDS ದವರು ಪೆನ್ಡ್ರೈವ್ ಕೇಸ್ನಲ್ಲಿ ರಾಜಕೀಯ ಕೆಸರಿನ ಚಾಟ ಇನ್ನೂ ನಿಂತಿಲ್ಲ. ನಿನ್ನೆ ವಿಡಿಯೋ ಬಿಟ್ಟ ತಿಮಿಂಗಲ ಕತೆ ಹೇಳಿದ್ದ ಕುಮಾರಸ್ವಾಮಿಗೆ ಇಂದು ಪರಮೇಶ್ವರ್ ತಿರುಗೇಟನ್ನ ನೀಡಿದ್ರು. ಸುಖ ಸುಮ್ಮನೆ ಹೇಳಿಕೆ ನೀಡೋದಲ್ಲ, ನಿಜವಾದ ತಿಮಿಂಗಲು ಯಾರು ಎಂದು ಅವರು ಹೇಳಬೇಕು ಎಂದು HDKಗೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟನ್ನ ನೀಡಿದ್ರು. ಇನ್ನು ಪ್ರಜ್ವಲ್ ಬರುವ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ತಿಳಿಸಿದ್ರು. ದಿನ ಹೇಳ್ತಾ ಇರ್ತಾರೆ, ದಿನ ಒಂದೊಂದು ಹೇಳಿಕೆ ಬರ್ತಾ ಇದೆ. ಅದನ್ನು ಅವರು ಕೊಡ್ಬೋದು. ಕೊಟ್ಟಾದ್ಮೇಲೆ ಮಾಡಲಿಲ್ಲ ಅಂತ ಹೇಳಲಿ ತನಿಖೆನ. ಕೊಟ್ಟಾದ್ಮೇಲೆ ತನಿಖೆ ಮಾಡಲಿಲ್ಲ ಅಂತ ಹೇಳ್ಬೋದು ಅವರು. ಒಂದು ವೇಳೆ ನಾವು ಮಾಡದೇ ಇದ್ದರೆ ಕೊಡಲಿ ಅವರು. ಅದೆಲ್ಲ SITಗೆ ಗೊತ್ತಿರುತ್ತೆ. ದಿನ ಹೇಳ್ತಾ ಇರ್ತಾರೆ, ದಿನ ಒಂದೊಂದು ಹೇಳಿಕೆ ಬರ್ತಾ ಇದೆ. ಅದನ್ನು ಅವರು ಕೊಡ್ಬೋದು. ಕೊಟ್ಟಾದ್ಮೇಲೆ ಮಾಡಲಿಲ್ಲ ಅಂತ ಹೇಳಲಿ ತನಿಖೆನ. ಕೊಟ್ಟಾದ್ಮೇಲೆ ತನಿಖೆ ಮಾಡಲಿಲ್ಲ ಅಂತ ಹೇಳ್ಬೋದು ಅವರು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒಂದು ವೇಳೆ ನಾವು ಮಾಡದೇ ಇದ್ದರೆ ಕೊಡಲಿ ಅವರು. ಅದೆಲ್ಲ SITಗೆ ಗೊತ್ತಿರುತ್ತೆ. ದಿನ ಹೇಳ್ತಾ ಇರ್ತಾರೆ, ದಿನ ಒಂದೊಂದು. ರಾಜ್ಯದಲ್ಲಿ ಸರ್ಕಾರ ಬೀಳುವ ಬಗ್ಗೆ ಬಿಜೆಪಿ ನಾಯಕರ ಹೇಳಿಕೆ ಬಗ್ಗೆಯೂ ಸಚಿವ ಶರಣಬಸಪ್ಪ ದರ್ಶನಾಪುರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ ಸಚಿವ ದರ್ಶನಾಪುರ, ಬಿಜೆಪಿಯವರು ನಾಚಿಕೆ ಎಲ್ಲ ಮಾರ್ಕೊಂಡ್ಬಿಟ್ಟಿದ್ದಾರೆ. ಈಗಾಗಲೇ ವಿಧಾನಸಭೆಯಲ್ಲಿ 130 ಇದ್ದದ್ದು 66ಕ್ಕೆ ಜನ ಮುಟ್ಟಿಸ್ತಾರೆ. ಇದೀಗ ಲೋಕಸಭೆಯಲ್ಲಿ 28 ಇದ್ದದ್ದು ಎಷ್ಟಕ್ಕೆ ಮುಟ್ಟಿಸ್ತಾರೆ ಅಂತ ಕಾದ್ ನೋಡ್ಬೇಕು ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ.